ವಿಶ್ವಶಾಂತಿಗಾಗಿ ಕೋಟಿ ಜಪಯಜ್ಞೆ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಸುಮಾರು ದಿನಗಳಿಂದ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಬ್ರಹ್ಮ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರು, ಗಣ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಹರಳಕಟ್ಟಿ ಅಪ್ಪಾಜಿಯವರ ಒಂದು ಪಾದಗಳಿಗೆ ಹಣೆಮಣೆದು, ಅದರಂತೆ ನಮ್ಮ ಮಠದ ಒಡೆಯರಾಗಿರ್ತಕ್ಕಂಥವರು ಅಪ್ಪವರು ಮತ್ತೊಂದು ನಮ್ಮ ಅಪ್ಪವರಿಗೆ ಹೊಸ ಹೆಸರಿಟ್ಟರು, ನೂತನ ಅಭಿನವ ಶಿವಾನಂದ ಅಪ್ಪಾಜಿಯವರು. ಅಂಥವ್ರ ಪಾದಕ್ಕೂ ನಮ್ಮ ಮಠದ ಒಡೆಯರಿಗೂ ಕೂಡ ಅವರ ಪಾದಕ್ಕೂ ಹಣೆಮಣೆದು, ಅದರಂತೆ ಈ ಒಂದು ದೇವಿ ಪಾರಾಯಣವನ್ನು ಸಾಕಷ್ಟು ದಿನಗಳವರೆಗೆ ಮಾಡಿಕೊಂಡು ಬಂದು ಆ ಒಂದು ದೇವಿಯ ಆಶೀರ್ವಾದವನ್ನು ಮಾಡಿಕೊಂಡು ಇವತ್ತಿಗೆ ಆ ದೇವಿಯ ಒಂದು ಪ್ರವಚನ, ಆ ಏನು ದೇವಿ ಆರಾಧಕರು ಬಂದಿದ್ದರು ಸುಮಾರು 4 ವಾರಗಳ ಪರ್ಯಂತರ ಮಾಡಿಕೊಂಡು ಇವತ್ತಿಗೆ ಮುಕ್ತಾಯ ಮಾಡಿ ಎಲ್ರಿಗೂ ಕೂಡ ಆ ದೇವಿಯ ಒಂದು ಆಶೀರ್ವಾದವನ್ನು ಮಾಡಿಸಿರ್ತಕ್ಕಂಥ ಆರ್ ಬಿ ಹುಣಸ್ಯಾಳ ಗುರುಗಳು ತೋರಣಗಟ್ಟಿ ಅಂಥವ್ರ ಮಾತ್ಪರ ಪಾದಕ್ಕೂ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದು ಸಂಚಾಲಕರಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ವಿದ್ಯಾನಂದ ಅಪ್ಪಾಜಿಯವರ ಪಾದಕ್ಕೂ, ಅದೇ ರೀತಿ ಶ್ರೀದೇವಿ ತಾಯಿಯವರ ಪಾದಕ್ಕೂ, ಯಲ್ಲಮ್ಮ ತಾಯಿಯವರ ಪಾದಕ್ಕೂ, ಸುವರ್ಣಮ್ಮ ತಾಯಿಯವರ ಪಾದಕ್ಕೂ, ಇನ್ನೋರ್ವರು ಪೂಜ್ಯರು ಬೀರಪ್ಪ ಶಾಸ್ತ್ರಿಯವರಿಗೂ ಮತ್ತು ಶಿವಪುತ್ರಪ್ಪ ಸ್ವಾಮೀಜಿ ಬೆಳ್ಳೇರಿಯವರಿಗೂ ಕೂಡ ನಮಸ್ಕರಿಸಿ, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಹಾರ್ಮೋನಿಯಂ ಸೇವೆ ಮಾಡಿರ್ತಕ್ಕಂಥ ನಿಂಗಪ್ಪನ ಹಾಲಿಗೆರೆಯವರಿಗೂ, ತಬಲಾಜಿಯವರಿಗೂ ಮತ್ತು ನಮ್ಮ ಆಗಾಗ ಬಂದು ಈ ಒಂದು ಭಜನವನ್ನು ಜಾಗರಣೆ ಮಾಡಿ ಅವರು ಕೂಡ ಈ ಒಂದು ಪ್ರವಚನದಲ್ಲಿ ಭಾಗವಹಿಸಿರ್ತಕ್ಕಂಥ ಬ್ರಹ್ಮಪ್ಪಣ್ಣ ತಿಮ್ಮಾಪುರವರಿಗೂ, ಇನ್ನೋರ್ವ ಶಿವಶರಣಿಯವರಾಗಿರ್ತಕ್ಕಂಥ ನಿರಂಜನ ಮಾತಾ ದೇವಿ ಬಾಗಲಕೋಟೆ ಅವರಿಗೂ ಕೂಡ ನಮಸ್ಕರಿಸಿ, ಮತ್ತು ನಮ್ಮ ಶ್ರದ್ಧಾನಂದ ಅಪ್ಪಾಜಿಯವರು ಮತ್ತು ಪೂರ್ಣಾನಂದ ಅಪ್ಪಾಜಿಯವರ ಒಂದು ನಿರಂತರ ಒಡನಾಟದಲ್ಲಿರ್ತಕ್ಕಂಥ ಶಿವರುದ್ರ ಅಪ್ಪಾಜಿಯವರಿಗೂ ನಮಸ್ಕರಿಸಿ, ಅವರಿವರನ್ನದೇ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಮತ್ತು ಮಾತೋಶ್ರೀ ಅವರಿಗೆ ನಮಸ್ಕರಿಸಿ, ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಭಕ್ತಾದಿಗಳು ಹಣವನ್ನು ಕೂಡ ಇಲ್ಲಿವರೆಗೂ ಕೊಡಮಾಡಿದ್ದಾರೆ ಮತ್ತು ದಿನನಿತ್ಯನೂ ಕೂಡ ಪ್ರಸಾದವನ್ನು ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ಥರದ ಪ್ರಸಾದ ಇರಬಹುದು, ಬೆಳಗಿನ ಒಂದು ಉಪಹಾರದ ಪ್ರಸಾದ ಇರಬಹುದು, ಎಲ್ಲವನ್ನೂ ಕೂಡ ಒಂದು ತಿಂಗಳ ಪರ್ಯಂತರ ನಾವು ನೀವೆಲ್ಲರೂ ಕೂಡ ಅಪ್ಪಾಜಿಯವರೊಂದು ಪ್ರಸಾದವನ್ನು ತಗೊಂಡು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಪೂಜ್ಯರು ಹೇಳ್ತಕ್ಕಂಥ ಎಲ್ಲ ವಿಷಯವನ್ನು ನಾವೆಲ್ಲರೂ ಕೂಡ ಮನದಟ್ಟಾಗಿ ಮಾಡಿಕೊಂಡಿದ್ದೆವು. ಅಂಥ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸುತ್ತಮುತ್ತಲಿನ ಗ್ರಾಮಸ್ಥರು ಅವರಿವರನ್ನದೇ ಎಲ್ಲ ಸದ್ಭಕ್ತರಿಗೂ ಮತ್ತು ನಮ್ಮ ತಾಯಿಗಳಿಗೂ ಕೂಡ ನಮಸ್ಕರಿಸಿ, ಇವತ್ತಿನ ದಿವಸ ಪ್ರಸಾದ ಮಾಡಿರ್ತಕ್ಕಂಥವರು ಬಸವರಾಜ್ ಬಿಲ್ಲಾರ್ ಅವರು ಕೂಡ ಗೋಧಿಗಿ ವ್ಯವಸ್ಥೆಯನ್ನು ಪ್ರಸಾದ ಮಾಡಿದರು. ಅದೇ ರೀತಿ ನಮ್ಮದೇ ಗ್ರಾಮದವರಾಗಿರ್ತಕ್ಕಂಥ ಬಸವರಾಜ್ ಸಿದ್ದಪ್ಪ ಗುಳಬಾಳ್ KSRTC ಡ್ರೈವರ್ಗಳು ಮತ್ತು ಭೀಮನಗೌಡ ಸಂಗನಗೌಡ ಬಾಲನ್ನವರ್ ಇವರು ಕೂಡ ಮಾಜಿ PMC ಸದಸ್ಯರು ಬೀರ್ನೂರು ಗ್ರಾಮದವರು. ಅದೇ ರೀತಿ ಗಿರೀಶ್ ಬಸಪ್ಪ ಹಾಣಾಪುರ ಸಾಕಿನ ತೆಗ್ಗಿ ಇವರು ಕೂಡ ಮೈಸೂರಲ್ಲಿ ಲೈನ್ಮನ್ ಆಗಿ ಕೆಲಸ ಮಾಡುವಂಥವ್ರು. ಅದು ನಮ್ಮ ಊರ ಒಂದು ಅಳಿಯ ಅಂತ ಹೇಳ್ಬೋದು, ಹುಳ್ಳಿ ಸಿದ್ದಪ್ಪ ಅವರ ಅಕ್ಕನ ಮಗ. ಅದೇ ರೀತಿ ಪರ್ಸಪ್ಪ ಚನ್ನಗೌಡರು ಸಾಕಿನ ಆಲೂರು ಇವರು ಕೂಡ KSRTC ಡ್ರೈವರ್ ಆಗಿ ಸುಮಾರು ಇವತ್ತಿನ ಒಂದು ಪ್ರಸಾದದಲ್ಲಿ ಇವರು ಗೋಧಿಗೆ ಪ್ರಸಾದವನ್ನು ಮಾಡಿದ್ದಾರೆ. ಅವರು 1 ಕ್ವಿಂಟಲ್ 20 kg ಗೋಧಿ, ಅದೇ ರೀತಿ 1 ಕ್ವಿಂಟಲ್ 50 kg ಬೆಲ್ಲ, 1 ಕ್ವಿಂಟಲ್ ಅಕ್ಕಿ, 50 ಲೀಟ್ರ್ ಹಾಲು, 1-2-3 ಡಬ್ಬಿ ಒಳ್ಳೆ ಎಣ್ಣೆ, ಅದೇ ರೀತಿ ಬೆಳಗಿನ ಒಂದು ಉಪಹಾರದ 80 kg ಉಪ್ಪಿಟ್ಟಿನ ವ್ಯವಸ್ಥೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಪಲ್ಯದ ವ್ಯವಸ್ಥೆ ಇರ್ಬೋದು, ಇನ್ನಿತರ ಸಾರಿನ ವ್ಯವಸ್ಥೆ ಎಲ್ಲನೂ ಕೂಡ ಮಾಡಿದ್ದಾರೆ. ಅವರು ಬೆಳಗಿನ ಜಾವದಲ್ಲಿ ಕೆಲವೊಂದಿಷ್ಟು ಈ ಪ್ರಸಾದ ಮಾಡಿದವರಲ್ಲಿ ಕೆಲವೊಂದಿಷ್ಟು ಜನ ಪಾದ ಪೂಜೆಗೆ ಬಂದಾರ, ಇನ್ನೂ ಕೆಲವೊಂದಿಷ್ಟು ಜನ ಪಾದ ಪೂಜೆಗೆ ಬಂದಿಲ್ಲ. ಅವರು ಬರದೇ ಇದ್ದವರು ಈಗ ಸದ್ಯ
ಅಪ್ಪ ಅವರ ಪ್ರವಚನ ಆದ ನಂತರ ಪಾದ ಪೂಜೆ ಆಗತ್ತಿ. ಅವರು ಪಾದ ಪೂಜೆಗೆ ಬರಬೇಕು. ಅಂಥ ಒಂದು ಭಕ್ತಾದಿಗಳಿಗೆ ತಾವೆಲ್ಲರೂ ಚಪ್ಪಾಳೆಯನ್ನು ಸಲ್ಲಿಸೋದ್ರ ಮುಖಾಂತರ ಅಭಿನಂದನೆ ಸಲ್ಲಿಸೋನು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಒಂದು ಪ್ಯಾಕೆಟ್ ಅಕ್ಕಿಯನ್ನು ಸಿದ್ದಪ್ಪ ಹುಳ್ಳಿಯವರು ಸುಮನಕೊಪ್ಪದವ್ರು ಕೊಟ್ಟಾರ. ಒಂದು ಪ್ಯಾಕೆಟ್ ಅಕ್ಕಿ ಲಿಂಗದಾಳ ಗುರುಗಳಂತೇಳಿ ಅವ್ರು ಕೊಟ್ಟಾರ. ಒಂದು ಪ್ಯಾಕೆಟ್ ಅಕ್ಕಿ ಬೀರಪ್ಪ ಕರ್ಲಿಂಗ್ನವ್ರು ಕುಳಿಗೇರಿ. ಅದೇ ರೀತಿ ಎಸ್ ಎನ್ ತಿಮ್ಮಾಪುರದವರು ಕೂಡ ಒಂದು ಪ್ಯಾಕೆಟ್ ಅಕ್ಕಿ ಕೊಟ್ಟಾರ. ಬಸವರಾಜ್ ಫಕೀರಪ್ಪ ಬಿಲ್ಲಾರ ಸಾಕಿನ ಹಣಮಸಾಗರದವರು ಅವರು ಕೂಡ ಒಂದು ಪ್ಯಾಕೆಟ್ ಅಕ್ಕಿ ಕೊಟ್ಟಾರ. ಅದೇ ರೀತಿ ನೆಕ್ಕರಗುಂದಿ ಗ್ರಾಮದವರು ಕೂಡ ಇವತ್ತು ಪ್ರಸಾದವನ್ನು ತಂದಾರ. ಅವರು ನೆಕ್ಕರಗುಂದಿ ಗ್ರಾಮದವರು 1 ಕ್ವಿಂಟಲ್ ಸಕ್ಕರೆ, 1 ಕ್ವಿಂಟಲ್ ಅಕ್ಕಿ, 1 ಕ್ವಿಂಟಲ್ ರವೆ, 10 kg ಒಳ್ಳೆಣ್ಣೆ ಡಬ್ಬಿ ತಂದಾರ. ಅದೇ ರೀತಿ ರಡ್ಡೇರ್ ತಿಮ್ಮಾಪುರದ ಗ್ರಾಮದವರು 13,200 ರೂಪಾಯಿ 4 ಕ್ವಿಂಟಲ್ ಅಕ್ಕಿ ಮತ್ತು ರೊಟ್ಟಿ, ಕಡ್ಲಿ ಹಿಟ್ಟಿರ್ಬೋದು, ಅಲಸಂದಿ ಬ್ಯಾಳೆ ಇರ್ಬೋದು, ಎಲ್ಲ ದವಸ ಧಾನ್ಯಗಳನ್ನು ಆ ರಡ್ಡೇರ್ ತಿಮ್ಮಾಪುರ ಗ್ರಾಮದವರು ಕೂಡ ಬಂದಾರ. ಅಂಥ ಒಂದು ಸದ್ಭಕ್ತರಿಗೂ ಕೂಡ ತಾವೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅದೇ ರೀತಿ 5,001 ರೂಪಾಯಿ ರಾಮಲಿಂಗಪ್ಪ ಸಣ್ಣಪ್ಪನವರು ಸಾಕಿನ್ ಎರಿಗೋಣಳ. ಇವರು ನಮ್ಮ ಪೂಜ್ಯರಿಗೆ ವಸ್ತ್ರಗಳನ್ನು ತೊಗೊಳ್ಳೋದ್ರ ಸಲುವಾಗಿ ಕೊಟ್ಟಿದ್ರು. ಅವರು ಇಲ್ಲಪ್ಪ ಈಗ ಆಗಲಿ ರೆಡಿ, ನಾಳಿನ ಕಾರ್ಯಕ್ರಮ ಐತೆ ಅಂದ್ರೆ ನಾವು ಪೂಜ್ಯರಿಗೆ ಅರ್ಬಿ ಇದು ಮಾಡೇವು ಅಂತ ಹೇಳಿದಾಗ, ಇಲ್ರಿ ನಮ್ಮದು ಮುಟ್ಲಿ ಅನ್ನುವಂಥದ್ದು ಒಂದು ಉದ್ದೇಶ ಇಟ್ಟುಕೊಂಡು ಪೂಜ್ಯರ ಒಂದು ವಸ್ತ್ರ ದಾನಿಗಳಿಗೆ ಅವರು ಎರಿಗೊಂಡಳದವ್ರು ಕೊಟ್ಟಾರ. ಅದೇ ರೀತಿ 10,500 ರೂಪಾಯಿ ಗಂಗನ ಬೂದ್ಯಾಳದವ್ರು ಕೊಟ್ಟಾರ. ಅದೇ ರೀತಿ 5,000 ರೂಪಾಯಿ ಪ್ರಕಾಶ್ ಹಲಗಲಿ ಅಂತೇಳಿ ನಮ್ಮ ಗ್ರಾಮದವರ, ಅವರು ಕೂಡ ಈ ನಮ್ಮ ಒಂದಿಷ್ಟು ನಾಳಿನ ದೊಡ್ಡ ಅಡುಗೆಗೆ ಒಲಿ ಮಾಡುವಂಥ ಒಂದು ಕೆಬ್ಬಣ ಸಾಮಾನುಗಳನ್ನು ತಂದಿತ್ತು. ಆ ಸಾಮಾನುಗಳು ಸುಮಾರು ಒಂದು 15,000 ರೂಪಾಯಿ ಖರ್ಚಾಗೈತಿ. ಅದರೊಳಗೆ ನಂದೊಂದು 5,000 ರೂಪಾಯಿ ನಂದು ಇರಲಿ ಅಂಥೇಳಿ ನಮ್ಮ ಗ್ರಾಮದವರ ಸುರೇಶ್ ಹಲಗಲಿ ಅಂತೇಳಿ ಅವರು ಕೂಡ ಕೊಟ್ಟಾರ. ಅದೇ ರೀತಿ 4,100 ರೂಪಾಯಿ ನಮ್ಮ ಈ ಒಂದು ಮಠದೊಳಗೆ ಚಿಕ್ಕ ಬಾಲಕನಿದ್ದಾಗ ಶಿವಪುತ್ರಪ್ಪ ಅಂತೇಳಿ ಇವರು ಭರಮಪ್ಪ ನರನೂರು ಅವ್ರ ಮಗ ಇಲ್ಲೇ ಇದ್ದುಕೊಂಡು ಅಪ್ಪವರು ಸೇವಾ ಮಾಡಿ ಇಲ್ಲೆಲ್ಲ ಗದ್ದಿಗೆ ಅಭಿಷೇಕ ಮಾಡೋದ್ರ ಮುಖಾಂತರ ಇವತ್ತಿನ ದಿವಸ ಅವನು ಇಂಜಿನಿಯರ್ ಆಗಿ ತನ್ನ ಕೆಲಸ ಮಾಡ್ತಾಯಿದ್ದಾನೆ. ಇಂಜಿನಿಯರ್ ಆಗಿದ್ದಾನೆ ಇವತ್ತಿನ ದಿವಸ. ಅಂಥವನು ಕೂಡ 4,100 ರೂಪಾಯಿ ಅವ್ರ ಮಗ ಕೊಟ್ಟು ಕಳಿಸ್ಯಾನ. ಅಂಥವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಇನ್ನೂ ಕೆಲವೊಂದಿಷ್ಟು ಭಕ್ತಾದಿಗಳದಾರ. 501 ರೂಪಾಯಿ ಭೀಮಪ್ಪ ರಂಗಪ್ಪ ದಳವಾಯಿ ಸಾಕಿನ ಹಿರೇಮುಚ್ಚಳಗುಡ್ಡ. ಅದೇ ರೀತಿ 1,000 ರೂಪಾಯಿ SB ಮಾಳಿಗೆ ಸಾಕಿನ ಮುತ್ತಲಗೇರಿ ಅವರು. 1,000 ರೂಪಾಯಿ ದ್ಯಾಮಣ್ಣ ಚೋಳಣ್ಣವರ್ ತಿಮ್ಮಾಪುರ. 1,000